ವೀಕ್ಷಕರೇ, ಇವತ್ತಿನ ಸೆಕೆಂಡ್ ODI ಪಂದ್ಯದಲ್ಲಿ ಭಾರತ ತಂಡವು ಗೆಲ್ಲುವ ಪಂದ್ಯವನ್ನು ಸೋತಿತು. ಹೌದು ವೀಕ್ಷಕರೇ, ಸೆಕೆಂಡ್ ODI ಪಂದ್ಯದಲ್ಲಿ 32 ರನ್ಗಳ ಹೀನಾಯವಾಗಿ ಸೋಲು ಕಂಡಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಸರಣಿಯಲ್ಲಿ 1-0 ಅಂತರದಿಂದ ಭಾರತ ತಂಡವು ಹಿನ್ನಡೆ ಸಾಧಿಸಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಶ್ರೀಲಂಕಾ ಸ್ಪಿನ್ನರ್ ದಾಳಿಗೆ ನಲುಗಿದ ಟೀಮ್ ಇಂಡಿಯಾ ತಂಡವು ಕೇವಲ 208 ರನ್ಗಳಿಗೆ ಆಲ್ಔಟ್ ಆಗಿ ಹೋಯಿತು. ಹೌದು ವೀಕ್ಷಕರೇ, ಮೊದಲ ಪಂದ್ಯದಲ್ಲೂ ಕೂಡ ಭಾರತ ತಂಡವು ಕೇವಲ 230 ರನ್ಗಳನ್ನು ಚೇಸ್ ಮಾಡುವಲ್ಲಿ ವಿಫಲವಾಗಿತ್ತು. ಆದರೆ ವೀಕ್ಷಕರೇ, ಇವತ್ತು ನಡೆದ ದ್ವಿತೀಯ T20 ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ತಂಡದ ಬ್ಯಾಟರ್ಸ್ಗಳು ಕಳಪೆ ಪ್ರದರ್ಶನ ಕೊಟ್ಟರು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ್ದ ಶ್ರೀಲಂಕಾ ತಂಡವು ನಿಗದಿತ 50 ಓವರ್ಗಳಲ್ಲಿ 240 ರನ್ ಕಲೆ ಹಾಕಿ 9 ವಿಕೆಟ್ ಕಳೆದುಕೊಂಡಿತ್ತು. ಹೌದು ವೀಕ್ಷಕರೇ, ಭಾರತ ತಂಡದ ಪರ ಮೊದಲ ಇನ್ನಿಂಗ್ಸ್ನಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಭರ್ಜರಿಗೆ ಬೌಲಿಂಗ್ ಮಾಡಿದರು. ಹೌದು ವೀಕ್ಷಕರೇ, 3 ವಿಕೆಟ್ ಕಬಳಿಸುವ ಮೂಲಕ ಶ್ರೀಲಂಕಾ ಪಡೆಯನ್ನು ಕೇವಲ 240 ರನ್ಗಳಿಗೆ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾದರು. ಇನ್ನು ಶ್ರೀಲಂಕಾ ತಂಡ ನೀಡಿದಂಥ ಗುರಿಯನ್ನು ಬೆನ್ನಟ್ಟಿದ್ದ ರೋಹಿತ್ ಪಡೆಯು ಈ ಒಂದು ಪಂದ್ಯದಲ್ಲಿ ಉತ್ತಮ ಆರಂಭ ಕೊಟ್ಟರು. ಹೌದು ವೀಕ್ಷಕರೇ, ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು 97 ರನ್ಗಳ ಜೊತೆ ಆಟ ಆಡಿದರು. ಇನ್ನು ವೀಕ್ಷಕರೇ, ಇದಾದ ಬಳಿಕ ರೋಹಿತ್ ಶರ್ಮಾ ಅವರ ವಿಕೆಟ್ ನಂತರ ಟೀಮ್ ಇಂಡಿಯಾ ತಂಡದ ಬ್ಯಾಟರ್ಸ್ಗಳು ಪೆವಿಲಿಯನ್ ಹಾದಿ ಹಿಡಿದರು. ಹೌದು ವೀಕ್ಷಕರೇ, ಶ್ರೀಲಂಕಾ ಸ್ಪಿನ್ ದಾಳಿಗೆ ಟೀಮ್ ಇಂಡಿಯಾ ತಂಡದ ಬ್ಯಾಟರ್ಸ್ಗಳು ಸೆಕೆಂಡ್ ODI ಪಂದ್ಯದಲ್ಲಿ ನೆಲಕಚ್ಚಿದರು. ವೀಕ್ಷಕರೇ, ಇದರ ಮೂಲಕ ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ 32 ರನ್ಗಳ ಹೀನಾಯವಾಗಿ ಸೋಲು ಕಂಡಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಸರಣಿಯಲ್ಲಿ 1-0 ಅಂತರದಿಂದ ಹಿನ್ನಡೆ ಪಡೆದುಕೊಂಡಿದೆ.